ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಿದ್ದು 40% ಕಮಿಷನ್. ಬಟ್ ನಿನ್ನೆ ಗುತ್ತಿಗೆದಾರರು ಸಿಎಂ ಅವ್ರನ್ನ ಭೇಟಿ ಆದ್ರಲ್ಲ, ಅವ್ರು ಹೇಳಿದ್ದು ಒಂದೇ ವಿಚಾರ, ಬರೀ 40% ಅಲ್ಲ ಸರ್, ಅದಕ್ಕಿಂತಲೂ ಜಾಸ್ತಿ ಇದೆ, ಹಿಂಸೆ ಆಗ್ತಾ ಇದೆ, ಕಡಿವಾಣ ಹಾಕಿ ಅಂತ. ಹಾಗಾಗಿ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಬಾಂಬ್ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲೇ ಕಮಿಷನ್ ಡಬಲ್ ಆಗ್ಬಿಟ್ಟಿದೆಯಂತೆ, ತ್ರಿಬಲ್ ಎಲ್ಲ ಇಸ್ಕೊಳ್ತಿದ್ದಾರಂತೆ. ಕಮಿಷನ್ಗೆ ಬೇಡಿಕೆ ಇಡ್ತಿದ್ದಾರಂತೆ ಅಧಿಕಾರಿಗಳು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಈ ಆರೋಪ ಮಾಡ್ತಾ ಇದೆ. ರಾಜ್ಯಪಾಲರು ವರಿಷ್ಠರಿಗೆ ದೂರು ನೀಡೋದಕ್ಕೆ ನಿರ್ಧಾರ ಕೂಡ ಆಗಿದೆ. ನಮ್ಮ ಅಹವಾಲು ಆಲಿಸುವಂತೆ ಸಿಎಂ ಮತ್ತು ಡಿಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಪಾಲಿಗೆ ಮುಳುವಾಗಿದ್ದ ಕಮಿಷನ್ ಉರುಳು ಈಗ ಕಾಂಗ್ರೆಸ್ ಕೊರಳಿಗೂ ಕೂಡ ಸುತ್ತಿಕೊಳ್ತಾ ಇದೆ. 40% ಕಮಿಷನ್ ಅಸ್ತ್ರ ಹಿಡಿದು ಬಿಜೆಪಿ ಮಣಿಸಿದ ಕಾಂಗ್ರೆಸ್ಗೆ ಈಗ ಅದೇ ತಿರುಗುಬಾಣ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲೇ ಕಮಿಷನ್ ಏರಿಕೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಟೀಕೆ. ಕಮಿಷನ್ ಬಾಂಬ್ ಅದು ಬಿಜೆಪಿ ಸರ್ಕಾರದ ಟೈಮ್. 40% ಕಮಿಷನ್ ಅಂತ ಪೋಸ್ಟರ್ ಹಿಡಿದು ಸಮರ ಸಾರಿದ್ದು ಇದೇ ಕಾಂಗ್ರೆಸ್. ಈಗ ಅದೇ ಕಾಂಗ್ರೆಸ್ ಪಾಲಿಗೆ ಮತ್ತದೇ ಕಮಿಷನ್ ಉರುಳು ಸುತ್ತಿಕೊಳ್ತಿದೆ. ಹೌದು, ಅಂದಿನ ಬಿಜೆಪಿ ಸರ್ಕಾರಕ್ಕೆ ಹೋಲಿಸಿದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲೇ ಕಮಿಷನ್ ಜಾಸ್ತಿ ಆಗಿದೆಯಂತೆ. ಹೀಗಂತ ಸ್ವತಃ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪಿಸಿದ್ದಾರೆ. ಪರ್ಸೆಂಟೇಜ್ ಏನಾಗಿದೆ ಅಂದರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಇನ್ನು ಶಾಸಕರು ಸಚಿವರ ಹಂತದಲ್ಲಿ ಕಮಿಷನ್ ದಂಧೆಗಿಂತ ಅಧಿಕಾರಿಗಳ ಮಟ್ಟದಲ್ಲೇ ಕಿರಿಕಿರಿ ಮಿತಿ ಮೀರಿದೆಯಂತೆ. ಗುತ್ತಿಗೆ ಹಣ ಬಿಡುಗಡೆಗೆ ಅಧಿಕಾರಿಗಳೇ ಅಡ್ಡಗಾಲು ಹಾಕ್ತಿದ್ದಾರೆ ಅನ್ನೋದು ಗುತ್ತಿಗೆದಾರರ ಸಂಘದ ನೇರ ಆರೋಪ. ನಾನು ಹೇಳ್ತಿರೋದಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದನ್ನು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೆ ನಾವು ಗವರ್ನರ್ಗೆ ಹೋಗುವಂಥ ಇದು ಕ್ರಮ ಕೈಗೊಂಡಿದ್ದೀವಿ, ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಇಷ್ಟೆಲ್ಲ ಆರೋಪಕ್ಕೂ ಮುನ್ನ ಗುತ್ತಿಗೆದಾರರ ಸಂಘದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತ್ತು. ಬಿಲ್ ಕ್ಲಿಯರ್ ಮಾಡುವುದು, ಕಮಿಷನ್ ದಂಧೆಗೆ ಬ್ರೇಕ್ ಹಾಗೂ ಜಿಎಸ್ಟಿ ಕುರಿತಾದ ಸಮಸ್ಯೆಗಳನ್ನ ತೆರೆದಿಟ್ಟಿತ್ತು. ಈ ವೇಳೆ ಏಪ್ರಿಲ್ ಹೊತ್ತಿಗೆ ಬಿಲ್ ಪಾವತಿ ಮಾಡೋದಾಗಿ ಸಿಎಂ ಭರವಸೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿಸಿರೋ ಕಮಿಷನ್ ಬಾಂಬ್ಗೆ ಸಿಎಂ ಅದ್ಯಾವ ರೀತಿ ಮದ್ದು ಅರಿತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈ ಪರ್ಸೆಂಟೇಜ್ ವಿಚಾರಗಳು ಅವರ ಟೈಮಲ್ಲಿತ್ತು, ಇವರ ಟೈಮಲ್ಲಿತ್ತು. ಏನು ಪೇ ಸಿ ಎಂ ಅಂತ ಮಾಡಿದ್ರು. ಆಮೇಲೆ 40% ಅದು ಒಮ್ಮೆ ಅದು ಬಹಳ ಕಿರಿಕಿರಿ, ಮೂಡ ಹಗರಣ ಇದ್ದಂಗೆ. 40% ಹೆಂಗೆ ಏನು ಅಂತ ಕೇಳಿದ್ರೆ ಅದಕ್ಕೆ ಅಷ್ಟು ಸುಲಭವಾಗಿ ಹೇಳಕ್ಕೆ ಬರೋದಿಲ್ಲ. ಬಟ್ ಈಗ ಇವರು ವಾಪಸ್ ಎಷ್ಟೋ ಕೋಟಿಯಪ್ಪ, 612 ಕೋಟಿ, ಎಷ್ಟು ಸಾವಿರ ಕೋಟಿ ಬಾಕಿ ಇದೆ ಅಂತೇಳಿ. ಬನ್ನಿ, ಅಭಿಷೇಕ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ಈಗ ಗುತ್ತಿಗೆದಾರರಿಗೆ ಈ ಕಾಲಾವಧಿಯಲ್ಲಿ ಎಷ್ಟು ಕೋಟಿ ಬಾಕಿ ಇದೆ, ಈಗಲೂ ಪರ್ಸೆಂಟೇಜ್ ಬರ್ತಾ ಇದೆ ಅಂತ ಹೇಳುವಾಗ ಯಾಕೆ ಡಿ ಕೆ ಶಿವಕುಮಾರ್ ಅಂತವರು ದೊಡ್ಡ ಹೋರಾಟ ಮಾಡಿದಂಥವ್ರು ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ಬೇಸಿಕಲಿ 30,000 ಕೋಟಿ ಬಾಕಿ ಇರುವಂಥದ್ದು ಇಡೀ ರಾಜ್ಯಾದ್ಯಂತ. ಅದರ ಜೊತೆಗೆ ಬೆಂಗಳೂರದ BBMP ವ್ಯಾಪ್ತಿ ನೋಡಿದಾಗ 4,000 ಕೋಟಿ ಬಾಕಿ ಇದೆ ಅಂತ ಗುತ್ತಿಗೆದಾರರು ಹೇಳ್ತಾರೆ. ಆದರೆ ಇವರು ಸಿಎಂ ಹಾಗೂ DCM ಮುಂದೆ ಇಟ್ಟಿರುವಂಥ ಪ್ರಮುಖ ಬೇಡಿಕೆಗಳ ಪೈಕಿ ಕೊನೆಯಲ್ಲಿರುವಂಥದ್ದು ಅತಿ ಸೂಕ್ಷ್ಮವಾಗಿ ಬರೆದಿರುವಂಥದ್ದು ಕಮಿಷನ್ ಆರೋಪ. ಈ ಹಿಂದಿನ ಸರ್ಕಾರಕ್ಕಿಂತ ಈ ಬಾರಿಯ ಸರ್ಕಾರದಲ್ಲಿ ಹೆಚ್ಚಿನ ಕಮಿಷನ್ ಇದೆ, ಅದನ್ನು ನೀವು ಕೂಡಲೇ ಸರಿಪಡಿಸಬೇಕು, ಇಲ್ಲವಾದರೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀವಿ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತೀವಿ ಅಂತ ಬರೆದಿದ್ದಾರೆ. ಅಂದರೆ ಇಲ್ಲಿ ನೀವು ಸಾಲ್ವ್ ಮಾಡೋಕ್ಕಾಗುತ್ತಾ, ಆಗಲ್ವಾ? ಯಾಕಂದರೆ ನಿಮ್ಮ ಕಡೆಯಿಂದ ಆಗಲ್ಲ ಅಂದರೆ ನಾವು ಹೈಕಮಾಂಡ್ನಿಂದ ಹೋಗ್ತೀವಿ ಅಂತ ಹೇಳ್ತಿರುವಂಥದ್ದು. ಇಲ್ಲಿ ಅಧಿಕಾರಿಗಳ ಮೇಲೆ ಗುತ್ತಿಗೆದಾರರು ಆರೋಪ ಮಾಡ್ತಿರುವಂಥದ್ದು. ಆರೋಪದಲ್ಲಿ ಅವ್ರು ಹೇಳ್ತಿರೋದು ನೇತಾರರು ತಗೊಳ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ರಾಜಕಾರಣಿಗಳು ತೆಗೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ, ಶಾಸಕರು ಸಚಿವರು ತಗೊಳ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ. ನಿನ್ನೆ ಒಂದು ಸಭೆಯನ್ನು ಸಿಎಂ ಜೊತೆ ಮಾಡಿದ್ರು, ಅಲ್ಲಿ ಫಲಶ್ರುತಿ ಆಯಿತೋ ಇಲ್ವೋ ಗೊತ್ತಿಲ್ಲ. ಅದಾದ ನಂತರ ಸಿಎಂ ರವರಿಗೆ ಮನವಿ ಕೊಟ್ಟ ನಂತರ DCM ರವರ ಕ್ಯಾಬಿನಲ್ಲೂ ಸುಮಾರು 1 ಗಂಟೆಗಳ ಕಾಲ ಕಾದು ಕುಳಿತರು. ಅದಾದ ಮೇಲೂ ಕೂಡ DCM ರನ್ನ ಭೇಟಿ ಆದ ಮೇಲೆ ಅವರಿಗೆ ಸಮಾಧಾನ ಇಲ್ಲ. ಯಾಕೆಂದರೆ DCM ರವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿದ್ದರು, ಅವ್ರ ಮುಂದೆ ನಾವು ಕೂಲಂಕುಷವಾಗಿ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕಾಗಲ್ಲ, ಒಂದಿಷ್ಟು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಗಳಿದೆ, ಅದನ್ನು ತಿಳಿಸೋದಕ್ಕಾಗಲ್ಲ ಅಂದಾಗ ಒಂದು ಕಡೆ ಅಧಿಕಾರಿಗಳ ಹೆಸರಿನಲ್ಲಿ ರಾಜಕಾರಣಿಗಳು ಅಥವಾ ರಾಜಕಾರಣಿಗಳ ಹೆಸರಿನಲ್ಲಿ ಅಧಿಕಾರಿಗಳು ಈ ಒಂದು ಕಮಿಷನ್ನ ಪೀಕ್ತಿದ್ದಾರೆ ಅನ್ನೋದು ಒಂದು ಈಗ ಗೊತ್ತಾಗಬೇಕಾಗಿರುವಂಥ ಸಂಗತಿಯಾಗಿರುವಂಥ. ಅದರ ಜೊತೆಗೆ ಉಳಿದಂತೆ GST ಸಮಸ್ಯೆ ಇರ್ಬೋದು, ರಾಯಲ್ಟಿ ಸಮಸ್ಯೆ ಇರ್ಬೋದು, ಇದು ಕಳೆದ ಅನೇಕ ವರ್ಷಗಳಿಂದ ಈ ಸಮಸ್ಯೆಗಳು ಮುಂದುವರಿಸ್ಕೊಂಡು ಬರ್ತಾನೆ ಇದೆ. ಈ
ಈ ಹಿಂದಿನ ಸರ್ಕಾರದಲ್ಲಿ 40% ಆರೋಪ ಮಾಡಿದಂಥ ಗುತ್ತಿಗೆದಾರರ ಸಂಘ ಈಗಿರುವಂಥ ಕಮಿಷನ್ನ ಒಂದು ಅಮೌಂಟ್ ಕೋಟ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಕಾರಣ ಏನು ಅಂತ ನೋಡಿದಾಗ ಈ 15,000 ಕೋಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದು ಕೂಡ ನಾವು ಕಮಿಷನ್ ಎಷ್ಟಿದೆ ಅಂತ ಹೇಳಿದ್ರೆ ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಭಯ ಕಾಡ್ತಿದೆಯಾ, ಅಥವಾ DKR ಅವರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಏನಾದರೂ ನಮ್ಮ ಪ್ರಾಬ್ಲಮ್ಗೆ ಫುಲ್ ಸ್ಟಾಪ್ ಇಡ್ತಾರೆ ಅನ್ನೋದು ಪ್ರಶ್ನೆಯನ್ನು ಈಗ DKR ಅವರ ತೆಕ್ಕೆಗೆ ಕೊಟ್ಟಿರುವಂಥದ್ದು. ಇವತ್ತು ಕೂಡ ಗುತ್ತಿಗೆದಾರರ ಸಂಘ DK ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಿದೆ. ಒಂದು ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತೀವಿ, ಅಲ್ಲಿ ನಮ್ಮ ಅಷ್ಟು ಸಮಸ್ಯೆಗಳನ್ನು ಹೇಳ್ತೀವಿ ಅಂತ ಹೇಳ್ತಿರೋದು. ಸೊ ಒಂದು ಕಡೆ BJP ಆರೋಪ ಮಾಡ್ತಿರೋದೇನು ಅಂದರೆ ಇಲ್ಲಿ ಗುತ್ತಿಗೆದಾರರ ಹತ್ರ ಕಮಿಷನ್ ತಗೊಂಡು ಹೈಕಮಾಂಡ್ಗೆ ಇಲ್ಲಿನ ಸರ್ಕಾರ ಕೊಡ್ತಿದೆ ಅಂತ ಹೇಳಿದಾಗ ಅದೇ ಹೈಕಮಾಂಡ್ ಹತ್ರ ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಅಂದಾಗ ವಾಸ್ತವದಲ್ಲಿ ಇವರಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವೀಕ್ಷಕರೇ, ಒಂದು ಶ್ರುತಿ ಏನು ಗೊತ್ತಾ, ನಾನೊಮ್ಮೆ ಒಬ್ಬ ಗುತ್ತಿಗೆದಾರ ಹತ್ರ ಹಿಂಗೆ ಮಾತಾಡ್ತಾ ಇದ್ದೆ, ಸರ್ ಇದು ನಿಮಗೆ ಎಷ್ಟು ಲಾಭ ಬರುತ್ತೆ ಅಂತ ಕೇಳಿದ್ದೆ. ಅದಕ್ಕೆ ಅವರು ಭಾಳ ಅಚ್ಚುಕಟ್ಟಾಗಿ ಹೇಳಿದರು, ಶೆಟ್ರೆ ನಾವು 1 ಲಕ್ಷದ ಗುತ್ತಿಗೆಯನ್ನು ತಗೊಂಡೋಗಿದ್ದೀರಿ, ನೀವು ಅದನ್ನು ಕೋಟಿಗೆ ಆಮೇಲೆ ಲೆಕ್ಕ ಹಾಕೊಳ್ಳಿ. 1 ಲಕ್ಷದ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ತಿಳ್ಕೊಳ್ಳಿ. ನಾನು ಅದ್ಭುತವಾಗಿ ಕೆಲಸ ಮಾಡಿಕೊಟ್ರೆ ನನಗೆ 25,000 ರೂಪಾಯಿ ಉಳಿಯುತ್ತೆ. ಅದರಲ್ಲಿ 1 ಲಕ್ಷದಲ್ಲಿ 25,000 ಉಳಿಯುತ್ತೆ. ನಾವೇನು ಮಾಡ್ತೀವಿ ಅದರಲ್ಲಿ 10ರಿಂದ 12,500 ಅಥವಾ 15,000, 10,000 ಅಂದರೆ 10,000 ಎತ್ತಿಟ್ಟಿರ್ತೀವಿ, 15,000 ನಮಗೆ, 10,000 ಅಧಿಕಾರಿಗೊಂದು 3,000 1 ಲಕ್ಷದಲ್ಲಿ. ಅದೇ ಅಂದರೆ ನೀವು ಕೋಟಿ ಲೆಕ್ಕದಲ್ಲಿ ಬೇರೆ, ಅಧಿಕಾರಿಗೊಂದು 3,000, ಆ MLAಗೊಂದು ಏನೋ ಒಂದು ಸಣ್ಣದು, ಆಮೇಲೆ ಅಲ್ಲಿಯ ಮಂತ್ರಿಗೆ, ಆಮೇಲೆ ಅಪೋಸಿಷನ್ ಮತ್ತೊಂದು, ಆ 4 ಜನರಿಗೆ ಸೇರಿ 10,000ದಿಂದ 12,000 ಅಡ್ಜಸ್ಟ್ ಮಾಡ್ತೀವಿ ಅಂತ. ಅಂದರೆ ಅಲ್ಲಿ 10% ಮಾತ್ರ ಹೋಗಿತ್ತು. 10% ಇದು ಕಾಮನ್, ಇದು ಇರುವಂಥದ್ದೇ. ಅಥವಾ ಅದಕ್ಕಿಂತ ಈಗ 40% ಅಂದರೆ ಹೆಂಗೆ ಗೊತ್ತಾ, ಈಗ ನಾನು 1 ಲಕ್ಷದ ಕೆಲಸ ಮಾಡಿದ್ದೀನಿ, 1 ಲಕ್ಷ ನೀವು ನನಗೆ ಕೊಟ್ಟರೆ ನನಗೆ 25,000 ಉಳಿಯುತ್ತೆ, ನಾನು ಅದರಲ್ಲಿ ಕೊಡ್ತೀನಿ. ಈಗ ಇವು BJP ಗೌರ್ಮೆಂಟಲ್ಲಿ ಮತ್ತು ಈಗ ಬರ್ತಿರುವಂಥದ್ದು ಏನು ಅಂತಂದರೆ, ಈಗ ನಾನು ಗುತ್ತಿಗೆದಾರ, ನೀವು ಆಫೀಸರು, 1 ಲಕ್ಷ ನನಗೆ ಕೊಡಿ ಮೇಡಮ್ ಅಂತಂದರೆ ನೀವೇನು ಹೇಳ್ತಿದ್ದೀರಿ, ನಾನು ಶೆಟ್ರೆ ನಿಮಗೆ 1 ಲಕ್ಷ ನಾನು ಬಿಡುಗಡೆ ಮಾಡಬೇಕು ಅಂತಂದರೆ ಫಸ್ಟ್ 40,000 ರೂಪಾಯಿ ನಾನು ಕೊಡಬೇಕು. ದುಡ್ಡು ಬಿಡುಗಡೆ ಆಗ್ಬೇಕಂದ್ರೆ ಅದು ಕೊಡಬೇಕು. ನನಗೆ ಎಷ್ಟು ಉಳೀತು? 60,000 ರೂಪಾಯಿ. 60,000 ರೂಪಾಯಲ್ಲಿ ನಾನು ಎಷ್ಟೊಂದು ಕೆಲಸ ಮಾಡಿಸಿರ್ತೀನಿ ಆಗಿದ್ರೆ. ನಾನು ನೀವು 40,000 ತಗೊಂಡ್ರಲ್ಲ, ಅದು ನಿಮಗೆ ನಾನು ಎಷ್ಟು ಕೊಡ್ತಾ ಇದ್ದೆ ಅಂದರೆ 10% ಕೊಡ್ತಾ ಇದ್ದದ್ದು ನಾನು. ನೀವು 30% ಜಾಸ್ತಿ ತಗೊಂಡ್ರೆ ನನ್ನಿಂದ, ಅದೆಲ್ಲ ನಿಮ್ಮ ಇದರಲ್ಲೇ ಬರುತ್ತೆ. 60,000 ರೂಪಾಯಿ ಉಳಿದಿದೆ. 60,000 ರೂಪಾಯಲ್ಲಿ ನನಗೆ ಅಟ್ಲೀಸ್ಟ್ 15,000 ಉಳಿಬೇಕಲ್ವಾ? ಆಗ ನನಗೆ 45,000 ರೂಪಾಯಿಯಲ್ಲಿ 45,000 ರೂಪಾಯಲ್ಲಿ ನಾನು ಆ ಕೆಲಸ ಮಾಡಿಸಿರ್ಬೇಕು. ನಾನು 45, 50, 55, 60, 75, 75ರಲ್ಲಿ ಮಾಡುವಂಥ ಕೆಲಸವನ್ನು 45,000ರಲ್ಲಿ ಮಾಡಿ, ಆಗ ಅದು ನಾಳೆ ಬಿದ್ದು ಹೋಗುತ್ತೆ ಅಂತೇಳಿ. ಇದು ಪರ್ಸೆಂಟೇಜ್ ವಿಚಾರ. ಆಮೇಲೆ ಈ ಪರ್ಸೆಂಟೇಜ್ ದುಡ್ಡು ಹೆಂಗೆ ಅಂತಂದರೆ, ಈಗ ನಾನು ಗುತ್ತಿಗೆದಾರ ಅಂತ ತಿಳ್ಕೊಳ್ಳಿ, ನಾನು ಯಾವುದೋ ಒಂದು ಟೆಂಡರ್ ಕರಿತೀರಿ, ನೀವು ಒಂದು ಆಫೀಸರ್ ಇರ್ತೀರಿ, ಟೆಂಡರ್ ಕರಿತೀರಿ, 1 ಲಕ್ಷದ ಟೆಂಡರ್, ಸಿಂಪಲ್ ಆಗಿ ಹೇಳ್ತಿರೋದು 1 ಲಕ್ಷದ ಟೆಂಡರ್ ಅಂತ. ನಾವು ಟೆಂಡರ್ ಹಾಕ್ತೀವಿ, ಟೆಂಡರ್ ಹಾಕಿದಾಗ ನನಗೆ ಟೆಂಡರ್ ಸಿಕ್ತು. ನನಗೆ ಟೆಂಡರ್ ಸಿಕ್ಕಿದಾಗ ನಾನೇನು ಮಾಡಬೇಕು, ನನ್ನ ಕೈಯಿಂದ ಖರ್ಚು ಮಾಡಬೇಕು. ಅದನ್ನು ಕೈಯಿಂದ ಖರ್ಚು ಮಾಡಿಬಿಟ್ಟು ಆ ಕೆಲಸ ಎಲ್ಲ ಮಾಡಬೇಕು. ಕೆಲಸ ಮಾಡಿದ ನಂತರ ನಿಮಗೆ ಹೆಂಗೆ ಗೊತ್ತಾಗೋದು, ನಾನು ಅದನ್ನು ವಿಡಿಯೋ ಶೂಟಿಂಗ್ ಮಾಡಬೇಕು, ಏನೆಲ್ಲ ಮಾಡಿದ್ದೀನಿ ಅಂತ, ಅದು ರೆಡಿ ಇರಬೇಕು. ಆಮೇಲೆ LOC, ಲೈನ್ ಆಫ್ ಕ್ರೆಡಿಟ್ ಅಂತ ಒಂದು ಬರುತ್ತೆ, ಅದನ್ನು ನಾನು ತೊಗೊಂಡೋಗಿ ನಿಮ್ಗೆ ಕೊಡಬೇಕು. ಇಷ್ಟು ದಿನಗಳಾದ ನಂತರ ಕೊಟ್ಟ ನಂತರ ಅದನ್ನು ಕೊಡೋಕ್ಕಿನ್ನೂ, ಈಗ ನಾನೆಲ್ಲ ಕೆಲಸ ಮಾಡಿ ದುಡ್ಡೆಲ್ಲ ಕೊಟ್ಟರೆ ಆಗಿದೆ ಗುತ್ತಿಗೆದಾರ, ನಾನೀಗ 10 ಲಕ್ಷ ಖರ್ಚು ಮಾಡಿದ್ದೀನಿ. 10 ಲಕ್ಷದಲ್ಲಿ ನನಗೆ ಕರೆಕ್ಟಾಗಿ ಬರ್ತಿದ್ರೆ ಎಷ್ಟು ಬರ್ತಿತ್ತು ಲಾಭ? 2.5 ಲಕ್ಷ ಬರ್ತಾ ಇತ್ತು. ನಾನು 25% ಹೇಳಿದ್ನಲ್ಲ, 2.5 ಲಕ್ಷದಲ್ಲಿ 1.5 ಲಕ್ಷ ನಾನು ಇಟ್ಕೊತಾ ಇದ್ದೆ, 1 ಲಕ್ಷವನ್ನು ಹಂಚ್ತಾ ಇದ್ದೆ. ಇದನ್ನು ನೀವು ಕೋಟಿಗೆ ತಗೊಂಬನ್ನಿ, 1 ಕೋಟಿ ಅಂತಂದರೆ 25 ಲಕ್ಷ ಬರಬೇಕಾಗಿತ್ತು. 10 ಲಕ್ಷ ನಾನು ಹಂಚ್ತಾ ಇದ್ದೆ, 15 ಲಕ್ಷ ನನಗೆ ಇಟ್ಕೊತಾ ಇದ್ದೆ. 10 ಲಕ್ಷ ನೀವು 1 ಕೋಟಿ ಅಂತಂದರೆ, ಇಲ್ಲೇನಾಗಿದೆ, 1 ಕೋಟಿ ನೀವು ಬಿಡುಗಡೆ ಮಾಡಬೇಕು ಅಂದರೆ ನೀವು 40 ಲಕ್ಷ ಕೇಳ್ತಾ ಇದ್ದೀರಿ ನನ್ನ ಹತ್ರ. ನಾನೇನು ಮಾಡಲಿ? ಲಾಭ ಇಲ್ಲ, ಲಾಭ ಪ್ರಶ್ನೆನೇ ಅಲ್ಲ. ಇದು ಏನಂತಾರೆ, ರಕ್ತ ಹೀರೋದು ಅಂತ. ಇದು ಪರಿಸ್ಥಿತಿ ಆಗಿರುವಂಥದ್ದು. ಇದರ ವಿರುದ್ಧನೇ ಹೋರಾಟ ಮಾಡಿದ್ದು DK ಶಿವಕುಮಾರ್, ಪೇ CM ಮತ್ತೊಂದು. ಇವತ್ತು ಆ ಪೇ CMನ ಐಡಿಯಾ ಕೊಟ್ಟಂಥವ್ರು MP ಆಗಿದ್ದಾರೆ. ಸೆಂದಿಲ್ ಅಂತ ಅಂದ್ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರಲ್ಲ, ಅವರ ಐಡಿಯಾ. ಅವರು ತಮಿಳುನಾಡಿಂದ MP ಆಗಿದ್ದಾರೆ. ಇವರು 40% ಅಂತ ಬೊಬ್ಬೆ ಹೊಡೆದವರು ಈಗ ವಾಪಸ್ 40% ತಗೋತಾ ಇದ್ದಾರೆ. ಜನಗಳಿಗೆ ಕಳಪೆ ಸಿಗ್ತಾ ಇದೆ.